ಕಾಲೇಜಿಗೆ ಬರಕ್ಕೆ ಬೇಜಾರಾಗ್ತಾ ಇದೆ ಕಣ. ಒಂದು ಒಳ್ಳೆ ಪೀಸು ಕಣ್ಣಿಗೆ ಬೀಳಿಲ್ವಲ್ಲ. ಯಾವ್ದಪ್ಪ ಕಾರು? ಯಾರು ಅದು ಅಪ್ಸರೆ? ನ್ಯೂ ಅಡ್ಮಿಷನ್ ಇರ್ಬೇಕು ಗುರು. ಓ, ಒಳ್ಳೆ ಏಂಜಲ್ ತರ ಇದ್ದಾಳಲ್ಲಮ್ಮ. ಅದಕ್ಕೆ ಯಾಕ ಏಂಜಲ್ ಸುರ್ಸ್ಕೊಂತ್ಯಾ? ವರ್ಷಗಳಲ್ಲಿ ಆಯಾ ನಿನ್ನ ಇವತ್ತಿ ನನ್ನ ಮಗ ಅವಳ ಹತ್ರ ಮುಖ ತುಂಬಾ ಉಗಿಸ್ಕೊಂತಾನೆ ಕಂಡ್ರಲ್ಲ. ಏನಂತೀರಾ? ಕಾಣಿಸಲ್ವಾ? ನನ್ ಕನ್ನಡಕ. ಓ, ಐ ಆಮ್ ಸಾರಿ. ನನ್ ಕನ್ನಡಕಲ್ಲಿ ಕಾಣಿಸ್ತಾನೆ ಇಲ್ಲ. ಮಿಸ್ಟರ್, ತಗೊಳ್ಳಿ. ಥ್ಯಾಂಕ್ ಯು ಮಿಸ್, ಥ್ಯಾಂಕ್ ಯು. ದಯವಿಟ್ಟು ನನ್ನ ಆ ಕಡೆ ದಾಟಿಸ್ಬಿಡ್ತೀರಾ? ಅದಕ್ಕೇನಂತೆ, ಬನ್ನಿ. ಕಣ್ಣಿಲ್ದೆ ಈ ಪ್ರಪಂಚದಲ್ಲಿ ಬದುಕಬಾರ್ದು ಮಿಸ್. ಚೇಚೆ, ಯಾಕೆ ಹಾಗೆ ಹೇಳ್ತೀರಾ? ಇವತ್ತೊಂದಿನ ಏನೋ ನೀವು ರೋಡ್ ದಾಟಿಸ್ಬಿಟ್ರಿ, ಆದ್ರೆ ದಿನ ಯಾರು ದಾಟಿಸ್ತಾರೆ ಹೇಳಿ? ಈ ರೀತಿ ನಾನು ತುಂಬಾ ಹುಡುಗಿರಿಗೆ ಡಿಕ್ಕಿ ಹೊಡೆದಿದ್ದೀನಿ. ಹುರುಡ ಅಂತ ಗೊತ್ತಿದ್ರು ಅವ್ರು ನನ್ನ ಕೆನ್ನೆಗೆ ಹೊಡೆದ್ರು. ನೀವು ಒಬ್ರೇ ನೋಡಿ ನನ್ನ ಕೈ ಹಿಡ್ಕೊಂಡು ರೋಡ್ ದಾಟಿಸಿದ್ರಿ. ನಿಮ್ ಕಾಲಲ್ಲಿ ಚೇಚೆ, ಏನ್ ನೀವು ಹೀಗೆಲ್ಲ ಮಾತಾಡ್ಬೇಡಿ. ಮಿಸ್, ನೀವ್ ಹಿಂದಿನ ಜನ್ಮದಲ್ಲಿ ನನಗೆ ಬಹಳ ಹತ್ತಿರದವರಾಗಿದ್ರಿ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಡಿಕ್ಕಿ ಹೊಡೆದ ತಕ್ಷಣ ನನಗೆ ಒಳ್ಳೆ ಕರೆಂಟ್ ಹೊಡೆದಾಗಾಯ್ತು. ಲೋ, ನನ್ ಮಗ ಏನೋ ಸಖತ್ತಾಗಿ ಕತೆ ಬಿಡ್ತಾವನಲ್ಲೋ. ಹೋಗ್ಲಿ ಬಿಡಿ, ಗಂಡಸ್ರು ಕಣ್ಣೀರ್ ಹಾಕ್ಬಾರ್ದು. ಕಣ್ಣೀರ್ ಒರ್ಸ್ಕೊಳ್ಳಿ. ತುಂಬಾ ಉಪಕಾರ ಆಯ್ತು ಮಿಸ್. ನಿಮ್ಮಂಥವ್ರಿಗೆ ಉಪಕಾರ ಮಾಡ್ದೆ ಇನ್ಯಾರಿಗ್ ಮಾಡ್ಬೇಕು? ನಿಮ್ಮನ್ನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಮಿಸ್. ನಿಮ್ಮನ್ನ ನಾನು ತುಂಬಾ ನೋಡಿ, ಕ್ಲಾಸಿಗೆ ಟೈಮ್ ಆಯ್ತು, ನಾನ್ ಬರ್ತೀನಿ. ಆಗಾಗ ಸಿಗ್ತಾ ಇರಿ ಮಿಸ್. ಸರಿ. ಇಲ್ಲಾಡಿ ನನ್ ಮಗ ಏನಂದ್ಲ ಅವಳು? ತುಂಬಾ ಮಾತಾಡ್ತಾ ಇದ್ದೆ. ಅವೆಲ್ಲ ನಿಮ್ಗೆ ಯಾಕ್ರೋ? ಲವರ್ಸು 1000 ಮಾತಾಡ್ಕೋತಾರೆ. ಲವರ್ಸಾ? ಎಸ್, ಅವಳ ಐ ಲವ್ ಯು ಅಂದ್ಲು. ಲೋ, ನಾನೇನೋ ಪುಂಗನಹಳ್ಳಿಯಿಂದ ಬಂದಿಲ್ಲ. ನನ್ನ ಹತ್ರನೇ ಪಟ್ಟಿ ಕಟ್ಬೇಡ. ಏನ್ ಹೇಳಿದ್ಲು ಅಂತ ನಿಜ ಹೇಳಲು? ಅವಳು ಏನ್ ಹೇಳಿದ್ಲು ಗೊತ್ತಾ? ನೀನ್ ತೋರ್ಸಿ, ಅಲ್ಲಿ ನಿಂತಿದ್ದಾನಲ್ಲ ಮೋಟ್ ಮಿಸ್ಸೇವನು ಬಹಳ ಸ್ಮಾರ್ಟ್ ಆಗಿ ಮುದ್ದಾಗಿದ್ದಾನೆ ಎಂದ್ಲು. ನೋಡ್ತಾ ಇದ್ರೆ ಹೋಗಿ ತಪ್ಕೊಳ್ಳೋಣ ಅನ್ಸುತ್ತೆ ಎಂದ್ಲು. ಹಂಗ ಸ್ವಲ್ಪ ತಿಳಿದಿ ಬಂದೆ. ಬಾರೋ ನನ್ ಮಗನೇ. ಟೈಮಿಗೆ ಸರಿಯಾಗಿ ಕ್ಲಾಸಿಗೆ ಬನ್ನಿ ಅಂತ 100 ಸಲ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಇವತ್ತು ನಿಮ್ಗೆ ಕ್ಲಾಸಿಗೆ ಸೇರ್ಸಲ್ಲ. ನಡೀರಿ ಆಚೆಗೆ. ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್. ಶಟ್ ಅಪ್. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ? ಮೇಡಮ್, ನಾವ್ ಅನಾಥರು ಮೇಡಮ್. ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಈ ಹುಡುಗರ ತರ ಮನೆಗೆ ಹೋದ್ ಕೂಡ್ಲೆ ಹೊಟ್ಟೆಗೆ ಅನ್ನ ಹಾಕೋರು ಯಾರೂ ಇಲ್ಲ ಮೇಡಮ್. ಎಲ್ಲಾ ಕೆಲ್ಸನೂ ನಾವೇ ಮಾಡ್ಬೇಕು. ನಾವೇ ಅಡ್ಗೆ ಮಾಡಿ ನಾವೇ ತಿನ್ಬೇಕು. ತಿಂದ ಮೇಲೆ ಪಾತ್ರೆಗಳನ್ನ ನಾವೇ ತೊಳಿಬೇಕು ಮೇಡಮ್. ತಿಕ್ಕಿ ತಿಕ್ಕಿ ಕೈಯೆಲ್ಲ ಒಳಟಾಗೋಗಿದೆ ಮೇಡಮ್. ಬೀದಿ ದೀಪದಲ್ಲಿ ಓದಿ ಓದಿ ಕಣ್ಣುಗಳೆಲ್ಲ ಒಳಕೋಗ್ಬಿಟ್ಟಿದೆ ಮೇಡಮ್. ಸಾಕಪ್ಪ ಸಾಕು. ಇನ್ಮೇಲೆ ನೀವು ದಿನಾ ಲೇಟಾಗಿ ಬಂದ್ರು ನಾನು ಯಾಕಪ್ಪ ಅಂತ ಕೇಳೋದಿಲ್ಲ. ಒಳಗಡೆ ಬನ್ನಿ. ನಾಟಕ ಆಡ್ತೀಯಾ?
ಮೇಡಮ್, ಎಸ್, ನಿಮ್ ಪೆನ್ನು. ಕಂಡೋರ್ ಪೆನ್ ಯೂಸ್ ಮಾಡೋಷ್ಟು ಗತಿ ಕೆಟ್ಟಿಲ್ಲ ನನಗೆ. ಅಯ್ಯಯ್ಯ, ಅದಕ್ಕೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಾ ಇದ್ದೀರಾ? ನಗ್ನಗ್ತಾ ಈ ಪೆನ್ ನಂದಲ್ಲ ಅಂತ ಹೇಳಿ. ಏನಾಯ್ತೀಗ? ನನಗ್ ನಿಮ್ ತರ ನಾಟಕ ಆಡೋಕ್ ಬರಲ್ಲ. ನಾನ್ ಹೇಳ್ಕೊಡ್ತೀನ್ರಿ. ಫೀಸ್ ಗೀಸ್ ಏನು ಬೇಡ. ಅದಿರ್ಲಿ, ನಿಮ್ ಹೆಸರೇನಂದ್ರಿ? ಲುಕ್, ಮೈಂಡ್ ಯುವರ್ ಬಿಸ್ನೆಸ್. ಏನ ಶೃಂಗಾರ, ಏನಂತ ಅವಳ ಹೆಸರು? ಮೈಂಡ್ ಯುವರ್ ಬಿಸ್ನೆಸ್ ಅಂತೆ. ಚೆನ್ನಾಗಿದೆ ಅಲ್ವಾ ಹೆಸರು? ಏನೋ ಈ ತರ ಹೆಸರು ಇಟ್ಕೊಂಡಿದ್ದಾಳೆ. ಯಾವ ದೇಶದವಳಂತ ಅವಳು? ಅದನ್ ಕೇಳಿದ್ರೆ ಗೆಟ್ ಔಟ್ ಅನ್ನೋಳು. ಓ, ಗೆಟ್ ಔಟ್ ಅನ್ನೋ ದೇಶ ಬೇರೆ ಇದೆಯಾ? ಮೋಸ್ಟ್ಲಿ ಶ್ರೀಲಂಕಾ ಹತ್ರ ಆ ದೇಶ ಇರ್ಬೋದೇನ. ಹೇಗಮ್ಮ ಇದೆ ಕಾಲೇಜು? ಮಂಗಳೂರು ಕಾಲೇಜ್ಗಿಂತ ಚೆನ್ನಾಗಿದ್ಯಾ? ಕಾಲೇಜ್ ಏನ್ ಡ್ಯಾಡಿ, ಮಾಮೂಲಿ ಮೊಸರನ್ನ ಇದ್ದಾಗಿದೆ. ಅಂದ್ರೆ ಬರೀ ಸಪ್ಪೆ. ಆದ್ರೆ ಕೆಲವು ಹುಡುಗರು ಉಪ್ಪಿನಕಾಯಿ ತರ ಮಧ್ಯೆ ಮಧ್ಯೆ ತಿಳ್ಕೊಡ್ತಾರೆ. ಯಾರಮ್ಮ ಅದು? ಅಯ್ಯೋ, ಕೆಲವು ತರ್ಲಗಳಮ್ಮ. ಕಾಲೇಜ್ ಅಂದ್ಮೇಲೆ ಇದ್ದೇ ಇರ್ತಾರಲ್ಲ. ನೀನ್ ಹುಷಾರಾಗಿರಮ್ಮ, ತಲೆ ಎತ್ತಿ ಯಾರನ್ನೂ ನೋಡ್ಬೇಡ. ನೆಲ ನೋಡ್ಕೋತ ಹೋಗ್ಬೇಕು, ನೆಲ ನೋಡ್ಕೋತ ಬರ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. कराग्रे वसते लक्ष्मी, करमध्ये सरस्वती, करमूले स्थिते गौरी, प्रभाते हीरोइन दर्शनम. ಹಾಯ್. ಹಲೋ. ಅದಕ್ಕೆ ಯಾಕೆ ಹಾಗೆ ಬಡ್ಕೋತೀಯ? ನಾನೇನ್ ಕಿವಿಡಿ ಅಲ್ಲ. ಮತ್ತೆ ನಾನು ಆಗ್ಲಿಂದ ಕರೀತಿದ್ರು ನೀವು ಮಾತೇ ಆಡ್ತಿಲ್ಲ. ನಾನ್ ಕುರುಡನ್ ತರ ಆಕ್ಟ್ ಮಾಡಿದ್ದಕ್ಕೆ ನೀವು ಕಿವಿಡಿ ತರ ಆಕ್ಟ್ ಮಾಡ್ತಾ ಇದ್ದೀರಾ? ನಾನ್ ಅವತ್ತೇ ಹೇಳಿದ್ನಲ್ಲ, ನಿನ್ ತರ ನಾಟಕ ಆಡೋಕೆ ನಂಗ್ ಬರಲ್ಲ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ನಿಮ್ ಹೆಸರು ಹೇಳಿ ಮಿಸ್. ಇವತ್ ಕ್ಲಾಸಿಗೆ ಬೇಗ ಬಂದ್ರೆ ಗೊತ್ತಾಗುತ್ತೆ. ಅದ್ ಹೇಗೆ? ಅಟೆಂಡೆನ್ಸ್ ಕರೀತಾರಲ್ಲ, ಅವಾಗ ಗೊತ್ತಾಗುತ್ತೆ. ಛೇ, ಏನೇ ಇಷ್ಟು ಬೇಗ ಬಂದಿದ್ಯಾ? ಹಲೋ, ಮೇಡಮ್. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ವೆಂಕಟಾಚಲಂ, ಎಸ್ ಮೇಡಮ್. ಅರುಣಾಚಲಂ, ಎಸ್ ಮೇಡಮ್. ಪ್ರೇಮ, ಎಸ್ ಮೇಡಮ್. ಮಾಧವಿ, ಎಸ್ ಮೇಡಮ್. ಲೀಲಾ, ಎಸ್ ಮೇಡಮ್. ಹೊಸಳ್ಳಿ ಹೊಸ್ಮನೆ ವೆಂಕಟರಾಜು. ಓ, ಇವತ್ ನೀನ್ ಹೇಳೋದಿಲ್ಲ. ಸಾಕಪ್ಪ, ಕೂತ್ಕೋ. ಕಾವ್ಯ, ಎಸ್ ಮೇಡಮ್. ಬಾರಪ್ಪ ಬಾ. ಇವತ್ತೇನ್ ಬಹಳ ಬೇಗ ಬಂದ್ಬಿಟ್ಟಿದೆಯಲ್ಲ. ಇವತ್ತು ಖಂಡಿತ ಮಳೆ ಬರುತ್ತೆ. ಇನ್ಮೇಲೆ ದಿನ ಹೀಗೆ ಬೇಗ ಬರ್ತೀನಿ ಮೇಡಮ್. ವೆರಿ ಗುಡ್, ಕೀಪ್ ಇಟ್ ಅಪ್. ಬಾ ಕೂತ್ಕೋ. ಲೇ ಗೌಡ, ಆ ನ್ಯೂ ಅಡ್ಮಿಷನ್ ಹೆಸರೇನಾ? ಓ, ಅವಳ ಹೆಸ್ರ ಹಾ, ಕೇಳಿಸ್ಕೊಳ್ಳಿಲ್ಲಮ್ಮ. ಗೌಡ, ಆ ನ್ಯೂ ಅಡ್ಮಿಷನ್ ಹೆಸರೇನಾ? ಗೊತ್ತಿಲ್ಲ. ಹಾ, ಗೊತ್ತಿಲ್ಲ. ಗೊತ್ತಿಲ್ಲ. ಕಾವ್ಯ. ಕಾವ್ಯ ಹೆಸರು ಗೊತ್ತಾಯ್ತು.
ದಿನ ಕ್ಲಾಸಿಗೆ ಲೇಟ್ ಆಗಿ ಬರ್ತಿದ್ದೆ, ಅವಾಗ ಅರ್ಧ ಕ್ಲಾಸ್ ಚೆನ್ನಾಗಿ ನಡೀತಾ ಇತ್ತು. ಇವತ್ ಬೇಗ ಬಂದು ಪೂರ್ತಿ ಕ್ಲಾಸ್ ಹಾಳು ಮಾಡ್ಬಿಟ್ಟೆ. ಗೆಟ್ ಔಟ್. ಮೇಡಮ್, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಇನ್ನೇನು ಮಾತಾಡ್ಬೇಡ, ಗೆಟ್ ಔಟ್. ಆಂಡಳಮ್ಮನ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕಿಂತ ಇಲ್ಲಿ ಕೂತ್ಕೊಳ್ಳೋದೇ ಒಳ್ಳೇದು ಅಲ್ವೇನಾ? ಏನತ್ಯ? ಓ ಪಾಪ ಬಾ, ನಮಗ್ ಗೊತ್ತಮ್ಮ ನಿನಗಿದೇ ಪರಿಸ್ಥಿತಿ ಬರುತ್ತೆ ಅಂತ. ಹೊಸ ಅಡ್ಮಿಷನ್ ಅಲ್ವಾ, ಹೆಸರು ತಿಳ್ಕೊಳ್ಳೋಣ ಅಂತ ಬೇಗ ಹೋದೆ ಕಣ್ರು. ಹೆಸರು ತಿಳ್ಕೊಂಡ್ಯಾ? ಓ, ಕಾವ್ಯ ಅಂತ. ಕಾವ್ಯನ? ಹ್ಮ್. ಆಹಾ, ನೀನು ಶೃಂಗಾರ, ಅವಳು ಕಾವ್ಯ. ಶೃಂಗಾರ ಕಾವ್ಯ, ಶೃಂಗಾರ ಕಾವ್ಯ, ಈ ಹೆಸರು ಭವ್ಯ, ಈ ಜೋಡಿ ನವ್ಯ. ಯಾಗಿದೆ ಈ ನನ್ನ ಕಾವ್ಯ? ಲವ್, ಬಾ ಮುಚ್ಕೊಂಡು ಕೂತ್ಕೊಳ್ಳೋ. ಹೋಗಲ್ಲ, ದ್ರಾಬೆ ಮುಂಡಿದೆ ಓತಿ. ಲವ್, ಅಲ್ಲಿ ನೋಡು, ನೀನ್ ಡೋ ಹೋಗ್ತಾ ಇದ್ದಾಳೆ. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ. ಅಲ್ಲ ರೀ, ನಿಮ್ ಹೆಸರು ಹೇಳಕ್ ಅಷ್ಟು ಸತಾಯಿಸ್ತಿರಲ್ರಿ. ನಿಮ್ ಹೆಸರನ್ನ ಸೋಡಾ ಬುಡ್ಡಿಂದ ತಿಳ್ಕೊಬೇಕಾ ನಾನು? ಐ ಆಮ್ ಸೋ ಸಾರಿ. ಸಾರಿನಾ? ಯಾಕೆ? ನನ್ನಿಂದ ನಿಮ್ಮನ್ನ ಹೊರಗಡೆ ಕಳಿಸಿದ್ರು. ಅಯ್ಯೋ, ಅದಕ್ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಆ ಡುಮ್ಮಿ ಮೇಡಮ್ ತಲೆ ಕೊರಿತಾರೆ. 5 ನಿಮಿಷ ಕೂತು ಬಿಟ್ರೆ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೆ ಈ ಅನಾಸಿನ ಮಾತ್ರ ಯಾವಾಗ್ಲೂ ಜೇಬಲ್ಲೇ ಇಟ್ಕೊಂಡಿರ್ತೀನಿ. ರೀ, ನೀವು ತುಂಬಾ ಚೆನ್ನಾಗಿ ನಗ್ತೀರಿ. ನಕ್ಕಾಗ ಇನ್ನು ತುಂಬಾ ಚೆನ್ನಾಗಿ ಕಾಣ್ತೀರಿ. ಇಸ್ ಇಟ್? ಈ ಕಾಲೇಜ್ ಆಣೆಗೂ ಆ ಡುಮ್ಮಿ ಮೇಡಮ್ ಆಣೆಗೂ ನಿಜ ರೀ. ನಿಮ್ ತಂದೆಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬಿಡಿ. ಯಾಕೆ? ನಿಮ್ಮಂತ ಬ್ಯೂಟಿನ್ ಪ್ರೊಡ್ಯೂಸ್ ಮಾಡಿದಾರಲ್ಲ ಅದಕ್ಕೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಇಸ್ ಇಟ್? ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಇದು ಯಾರು ಬರೆದ ಕಥೆಯೋ? ಲಲಲ ಲಲಲ. ಇವನೇನ ಹೀಗಾಗ್ಬಿಟ್ಟ? ಅವನ್ ರಾತ್ರಿ ಹೊತ್ತು ಹಂಗೆ ಕಣ. ಹೆಂಗೆ ಶೋ ಲೋ ಶೃಂಗಾರ, ಏನು ಇದು? ಎಷ್ಟು ಆಕ್ಟಿವ್ ಆಗಿ ಪಾದರಸ ತರ ಇದ್ದೋನು ಒಳ್ಳೆ ಪಪ್ಪಡ್ ತರ ಆಗೋಗಿದ್ಯಲ್ಲೋ. ಏನಾಯ್ತು ನಿನ್ಗೆ? ಏನಾಗಿದೆ ಅಂತ ನನಗೇ ಗೊತ್ತಿಲ್ಲಮ್ಮ. ನನ್ ಮನಸ್ಸು ತುಂಬಾ ಕಾವ್ಯನೇ ತುಂಬಿದಾಳೆ. ನನ್ ಕಣ್ ತುಂಬಾ ಅವಳ ನಗುಮುಖ ಬಿಟ್ರೆ ಬೇರೇನೂ ಕಾಣಿಸ್ತಾ ಇಲ್ಲ. ಈಗೇನಮ್ಮ ಮಾಡೋದು? ನೀನೇನು ಮಾಡೋದ್ ಬೇಡಪ್ಪ, ಇನ್ನೇನಿದ್ರು ಅವಳೇ ಮಾಡ್ಬೇಕು. ಅಂದ್ರೆ ಅಂದ್ರೆ ನೀನ್ ನನ್ನ ಲವ್ ಮಾಡ್ತೀಯಾ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡೋದು. ಹೇಗೋ ಕೇಳೋದು? ಯಾಕೆ ಕೇಳೋದು ಅಂತಂದ್ರೆ, ಬಾಯಿ ಆಡ್ಸ್ಕೊಂಡು ನೀನ್ ನನ್ನ ಲವ್ ಮಾಡ್ತೀಯಾ ಅಂತ ಒಪ್ಕೊಳ್ಳೋವರೆಗೂ ಕೇಳ್ತಾನೆ ಇರೋದು. ಏನತ್ತೀಯ? ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಭಯ ಆಗುತ್ತೆ ಅಂತಂದ್ರೆ ಬಾಗಲ್ ಮುಚ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಬೆಚ್ಚಗ್ ಮಲ್ಕೊಂಬಿಡಿ. ನೀನು ಆಟ ಮಾಡು. ಇಲ್ಲಮ್ಮ, ಕೇಳ್ದಿದ್ರೆ ಆಗಲ್ಲ. ಲವ್, ನಾಳೆ ಅವಳು ಎಲ್ಲಿ ಸಿಗ್ತಾಳು? ಎಲ್ಲಿ ಸಿಗ್ತಾಳೆ? ಕರೆಕ್ಟ್, ನಾಳೆ ಅವಳು ಜಾಗಿಂಗ್ ಬಂದೇ ಬರ್ತಾಳೆ. ಹಲೋ ಕಾವ್ಯ. ಹಲೋ, ಏನ್ ಸಮಾಚಾರ? ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಏನ್ ಹೇಳಿ? ಅದು ಅದು ಇವತ್ತು ನೀವು ತುಂಬಾ ಡಲ್ ಆಗಿ ಕಾಣಿಸ್ತಿದ್ದೀರಾ. ಅಯ್ಯೋ, ಇದನ್ ಹೇಳೋಕ್ ಯಾಕೆ ಇಷ್ಟೊಂದು ಹೆದರ್ತಿದ್ದೀರಾ? ನೀವು ಅಷ್ಟೇ ತುಂಬಾ ಡಲ್ ಆಗಿ ಕಾಣಿಸ್ತಿದ್ದೀರಾ. ರಾತ್ರಿ ಎಲ್ಲ ನಿದ್ರೆ ಇಲ್ವಾ? ನಿಮಗೆ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು. ಮತ್ತೇನ್ ಸಮಾಚಾರ? ಅದು ಅದು ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅದೇನ್ ಹೇಳಿ? ಅದು ಅರೆ,